ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಯಶು ಎಲ್ಲಿ ನಿಂತಿದ್ದಾಳೆ ಅಂತ. ಕಾಣಿಸುತ್ತ ಬಾ. ನೋಡಿ ಮೊನ್ನೆ ಕತ್ತಿಗೆ ಸಿಗಾಕೊಂಡಿತ್ತಲ್ಲ, ಹಂಗಾಗುತ್ತೆ. ಬಾರಮ್ಮ ಬಾ, ಹೊಡ್ಕೊಳ್ತೀಯ ಬಾ. ಸರಿ ಬಿಡ, ಅಲ್ಲೇ ಇರಲಿ. ಅಲ್ಲೇ ನಿಂತ್ಕೋ ಯಶು, ಅಲ್ಲೇ ನಿಂತ್ಕೋಬೇಕಂತೆ. ಓಕೆ ಫ್ರೆಂಡ್ಸ್, ಬನ್ನಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಜೆಯಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಜೆಯಿಂದ ಎಂತಕ್ಕೆ ಅಂದರೆ, ಕೆಲವಷ್ಟು ಜನ ಕೇಳ್ತಾ ಇದ್ರಿ, ಸಣ್ಣ ಪಾಪು ಇವಾಗ ನ್ಯೂ ಬಾರ್ನ್ ಬೇಬೀಸ್ ಕೇಳ್ತಾ ಇದ್ರಿ ಅಲ್ವಾ. ಪಾಪುದು ನೈಟ್ ರೋಟೀನು ಹೇಗಿರುತ್ತೆ ತೋರಿಸಿ ಸಿಸ್ಟರ್, ನಮಗೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ಅಂತ ಎಷ್ಟೋ ಜನ ಕೇಳ್ತಿದ್ರಿ. ಅದಕ್ಕೋಸ್ಕರನೇ ಇವತ್ತು ಈವ್ನಿಂಗಿಂದ ನಾನು ರಾತ್ರಿವರೆಗೂ ಹೇಗಿರುತ್ತೆ ಪಾಪುದು ರೋಟೀನ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಪಾಪು ಮಲಗಿದಾಳೆ ಇವಾಗ, ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಆರಾಮ್ಸಾಗಿ ಮಲ್ಕೊಂಡ್ಬಿಡ್ತಾಳೆ. ಅವಳು ಹಾಗೆ ಮಲ್ಕೊಳ್ಳಿ, ಎದ್ದಿದ ತಕ್ಷಣ ಆಮೇಲೆ ತೋರಿಸ್ತೀನಿ. ನನ್ನ ಹಸ್ಬೆಂಡು ಹಾಯ್ ಮಾಡಿ. ಇವಾಗ ಸಂಜೆಗೆ ಸ್ವಲ್ಪ ಪನ್ನೀರ್ ಮಸಾಲ ತರ್ಸೋಣ ಅಂತ ಫ್ರೆಂಡ್ಸ್. ಪನ್ನೀರು ರೋಟಿ ತರ್ಸೋಣ ಅಂತ. ನನಗೆ ರೋಟಿ ಅಂದರೆ ತುಂಬ ಇಷ್ಟ. ತರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಪೇಷನ್ಸು ಸಹಿತ ಇಲ್ಲ ನನಗೆ. ಪಾಪುನ ನೋಡ್ಕೊಂಡು ನಿದ್ದೆನೇ ಇಲ್ಲ ಫ್ರೆಂಡ್ಸ್. ನೈಟೆಲ್ಲ ನಿದ್ದೆನೇ ಇಲ್ಲ. ಪಾಪು ಮಲ್ಕೋತಾಳಲ್ವ. ಯಶು ಹಂಗೆ ಮಾಡಬಾರ್ದು. ನನ್ನ ಹಸ್ಬೆಂಡ್ ಬೇರೆ ಇವತ್ತು ಬಾಡಿಗೆ ಹೋಗಿದ್ರು, ಲೇಟಾಗಿ ಬಂದರು. ಸ್ವಲ್ಪ ಗಾಡಿದು ಪ್ರಾಬ್ಲಮ್ ಆಗಿತ್ತು ಅಂತ ಲೇಟಾಗಿ ಬಂದರು. ಇಲ್ಲ ಅಂತಂದರೆ ಯಶುನ ಚೆನ್ನಾಗಿ ನೋಡ್ಕೊಳ್ಳೋರು. ನಾನೇ ಯಶು ನೋಡ್ಕೊಂಡು ಮತ್ತು ಸಣ್ಣ ಪಾಪನ ನೋಡ್ಕೊಂಡು ನಿದ್ದೆನೇ ಇಲ್ಲ. ಇವಾಗ ಬಂದಿದ್ದಾರೆ ಅವರು ಸಹಿತ. ಇವಾಗ ಪನ್ನೀರ್ ಮಸಾಲೆ ತೊಗೊಂಬರ್ತಾರೆ. ಅವ್ರು ಪರೋಟ ತಿಂದು ಬಂದಿರಲ್ವ, ಅದಕ್ಕೆ ನನಗೆ ಪನ್ನೀರ್ ಮಸಾಲೆ ತಂದ್ಕೊಡು ಅಂದೆ. ಪನ್ನೀರ್ ಮಸಾಲೆ ಸಹಿತ ತರ್ತಾರೆ. ಯಾವ ತರ್ತಿ ಇವಾಗ? ಹೋಗ್ತೀಯಾ? ಬಟರ್ ನಾನ್ ಪನ್ನೀರ್ ಬಟರ್ದು ಆಸೆ ತರ್ತೀನಿ. ಬಟರ್ದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಮುಂಚೆ ಎಲ್ಲ ನನಗೆ ಏನು ಕೇಳಿದ್ರು ತಂದ್ಕೊಡೋರು, ಇತ್ತೀಚೆಗೆ ತಂದ್ಕೊಡ್ತಾ ಇಲ್ಲ ಅಷ್ಟೇ. ಪ್ರೆಗ್ನೆನ್ಸಿಲೇ ಕೇಳೋರು, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ. ನಮ್ಮಮ್ಮ ಏನು ತರೋದಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಹಸ್ಬೆಂಡ್ ಆಗಲ್ಲ, ಏನು ಕೇಳ್ತೀನಿ ಅದನ್ನು ತಂದ್ಕೊಡ್ತಾ ಇರ್ತೇವೆ. ಏನೂ ಆಗೋದಿಲ್ಲ, ತಿನ್ನಮ್ಮ, ಇನ್ನು ಎಷ್ಟು ದಿನ ಇರ್ತೀವಿ ಅಂತ. ಇವಾಗ ತಿಂತೀನಿ ಫ್ರೆಂಡ್ಸ್. ನೋಡೋಣ, ಬಿಸಿ ಬಿಸಿ ಇದು ತರ್ತಾರೆ. ಒಂದು ಹತ್ರ ಹೋಗಿ ಅಲ್ಲಿ ಚೆನ್ನಾಗಿರುತ್ತಲ್ವೇನೆ ಅಲ್ಲಿ. ಅಲ್ಲೋಗಿ ತರ್ತಾರೆ ಫ್ರೆಂಡ್ಸ್. ಆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಫಸ್ಟು ಎಲ್ಲರೂ ಕೇಳ್ತಾ ಇರ್ತೀರ, ಪಾಪು ತೋರಿಸಿ. ಒಂದಿನ ತೋರಿಸ್ತವ್ರು ಪಾಪು ತೋರಿಸಿ ಅಂತ ಕೇಳ್ತಾ ಇರ್ತೀರ. ಆಮೇಲೆ ತೋರಿಸ್ತೀನಿ. ಪಾಪು ಎದ್ಮೇಲೆ ನಾನು ಪಾಪುದು ಸಂಜೆಯಿಂದ ನೈಟು ನೈಟ್ವರೆಗೂ ಯಾವ ರೀತಿಯಾಗಿ ಆ ರೋಟೀನ್ ಇರುತ್ತೆ ಅಂತ ತೋರಿಸ್ತೀನಿ. ಮಲ್ಕೊಂಡಿದ್ದಾಳೆ ಇವಾಗ ಸದ್ಯಕ್ಕೆ. ಯಶು ಬಾಯಿಲಿ ಹಾಯ್ ಮಾಡು. ಯಶು ಹಾಯ್ ಮಾಡು ಮಚ್ಚಿನಿ. ಇಲ್ಲಿ ತಡಿ ಹಾಯ್ ಮಾಡು ಮಚ್ಚಿನಿ. ಇಲ್ಲಿ ಹಾಯ್ ಮಾಡಮ್ಮ. ಹಾಯ್ ಫ್ರೆಂಡ್ಸ್ ಅನ್ನು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸರಿ, ಇವತ್ತು ಪನ್ನೀರ್ ಮಸಾಲ ಬಟರ್ ನಾನ್ ರೋಟಿ ಎತ್ಕೊ ಬರ್ತೀವಿ ಹೋಟ್ಲಿಂದ. ನಮ್ಮಮ್ಮಗ ಆಸೆ. ಅದೇ ನೀನ್ ತಿಂದು ಬಂದಿದೀಯಲ್ಲ ಪರೋಟ, ನಾನು ಬಿಟ್ಟು ತಿಂದಿದೀಯಾ? ತರ್ತೀವಿ, ಎತ್ಕೊ ಬರ್ತೀವಿ. ಅರೇನಮ್ಮ, ಅಷ್ಟು ಅವಳು ತಿನ್ನಲ್ಲ, ಆಸೆ ಅಷ್ಟೇ. ನಾನು ಅಷ್ಟೇ ಫ್ರೆಂಡ್ಸ್, ಆಸೆ ಅಷ್ಟೇ, ಜಾಸ್ತಿ ತಿನ್ನೋದಿಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಆಮೇಲೆ. ಏನ್ ಡ್ಯಾನ್ಸ್ ಇದು? ವಿಡಿಯೋ ಮಾಡ್ತಾ ಇದ್ದೀನಿ. ಮಾಡಮ್ಮ ಚಿನಿ, ಡ್ಯಾನ್ಸ್ ಮಾಡು. ಶೂ ತೊಳ್ಬಾರ್ದಮ್ಮ. ಸರಿ, ಬಾಯ್ ಮಾಡು, ಆಮೇಲೆ ಸಿಗ್ತೀವಿ. ಚಿನಿ ಬಾಯ್ ಮಾಡಮ್ಮ, ಬಾಯ್ ಮಾಡು. ಬಾಯ್ ಅನ್ನು. ಬೇಡ ಬಾ, ಅಪ್ಪ ಹೋಗ್ತಾಳೆ. ಓಕೆ ಫ್ರೆಂಡ್ಸ್, ಇವಾಗ ಪಾಪು ಎದ್ದಿದ್ದಾಳೆ. ಪಾಪುಗೂ ಸಹಿತ ಫೀಡಿಂಗ್ ಮಾಡಿಸಿ ಇವಾಗ ಹಾಗೆ ಆಟ ಆಡಿಸ್ತಾ ಇದ್ದೀನಿ. ಮತ್ತೆ ಮಲ್ಕೋತಾಳೆ. ಫೀಡಿಂಗ್ ಮಾಡಿಸಿದ ತಕ್ಷಣನೇ ಮತ್ತೆ ಮಲ್ಕೋತಾಳೆ. ಇವಾಗ ಆಲ್ಮೋಸ್ಟ್ 7 o'clock ಆಗ್ತಾ ಬರ್ತಾ ಇದೆ. ನನ್ನ ಹಸ್ಬೆಂಡು ಪನ್ನೀರ್ ತೊಗೊಂಡ್ಬರ್ತೀನಿ ಅಂತ ಹೋದ್ರಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ ಅಂತೆಲ್ಲ ಸಹಿತ ಹೇಳಿದ್ದಾರೆ. ಅಷ್ಟೊತ್ತಿ ಇವಳ ಜೊತೆ ಆಟ ಆಡೋದು. ಏನು ಮಾಡ್ತಿದೀಯಮ್ಮ? ಹತ್ತು ರೂಪಾಯಿ ತಗೋಣ. ಅವಳು ಮೂತಿ ತರ್ಸು. ನೋಡಿ ಹೆಂಗ್ ಮುಖ ಮಾಡ್ಕೊಂಡಿದ್ದಾಳೆ ಅಂತ. ಇವಾಗ ಅವಳು ಸಹಿತ ಮಲ್ಕೋಬೇಕು. ಮಲ್ಗಿಸ್ಬಿಟ್ಟು ಪನ್ನೀರ್ ಎಷ್ಟೊತ್ತಿಗೆ ತರ್ತಾರೋ ಅಂತ ಆಸೆ ಆಗ್ತಾ ಇದೆ. ಲೇಟಾಗಿ ತಂದ್ರೆ ಆಸೆನೇ ಹೋಗ್ಬಿಡುತ್ತೆ ನನಗೆ. ಹೊಟ್ಟೆ ಹಸ್ತಾಗ ತಿನ್ಬಿಡ್ಬೇಕು. ಯಾವಾಗ ತರ್ತಾರೆ ಏನೋ ಗೊತ್ತಿಲ್ಲ. ತರ್ತಾ ಸ್ವಲ್ಪ ಹೊತ್ತಲ್ಲಿ ತರ್ತಾರೆ. ಅಷ್ಟೊತ್ತಿಗೆ ಪಾಪ ಮಲ್ಗಿಸ್ತೀನಿ. ಚೆನ್ನಾಗಿ ಸ್ನಾನ ಮಾಡಿಸಿದ್ದೆ ಅಲ್ವಾ, ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಲ್ವಾ. ನಿಮ್ಮ ಬಾದಾಮ್ ಆಯಿಲ್ ಹಾಕಿ ಚೆನ್ನಾಗಿ ಬಾಡಿ ಮಸಾಜ್ ಎಲ್ಲ ಮಾಡ್ತಿದ್ದೆ. ಸ್ನಾನ ಯಾವಾಗ ಡೈಲಿ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಪಾಪುಗೆ ಸ್ನಾನ ಬಂದು ನಾನು ಒನ್ ಡೇ ಬಿಟ್ಟು ಒನ್ ಡೇ ಸ್ನಾನ ಮಾಡ್ತೀನಿ ಫ್ರೆಂಡ್ಸ್. ತಲೆ ಸ್ನಾನ ಮಾತ್ರ ಒನ್ ಡೇ ಬಿಟ್ಟು ಒನ್ ಡೇ ಮಾಡ್ತೀನಿ. ಮೈ ಸ್ನಾನ ಮಾತ್ರ ನಾನು ಬಾಡಿ ಫುಲ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ದಿನ ಮೈ ಸ್ನಾನ ಮಾತ್ರ ಮಾಡಿಸ್ತೀನಿ. ಇವತ್ತು ತಲೆ ಸ್ನಾನ ಮಾಡಿಸಿದ್ದೀನಿ, ಅದಕ್ಕೆ ಚೆನ್ನಾಗಿ ಮಲ್ಕೋತಾಳೆ ನೋಡಿ.
ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ತೊಟ್ಲಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ತೂಗಬೇಕು, ನೈಟೆಲ್ಲ ನಿದ್ದೆಗಿಡಬೇಕು. ತೋರ್ತೀನಿ ನಿಮಗೂ ಸಹಿತ ಯಾವ ರೀತಿಯಾಗಿ ನನ್ನ ರೋಟೀನ್ ಇರುತ್ತೆ, ನ್ಯೂ ಬಾರ್ನ್ ಬೇಬಿ ನೈಟು ರೋಟೀನ್ ಇರುತ್ತೆ ಅಂತ ತೋರಿಸ್ತೀನಿ. 2 ಮಂತ್ ಕಂಪ್ಲೀಟ್ ಆಯಿತು. ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಇಷ್ಟೊಂದು ಬೇಗ ಕಂಪ್ಲೀಟ್ ಆಯ್ತಾ ಅಂತ ಅನ್ನಿಸ್ತೈತಿ. ಇನ್ನೂ ಫೋಟೋ ಶೂಟ್ ಬೇರೆ ಮಾಡಿಲ್ಲ. ಫ್ರಾಕ್ ಬಂದಿದೆ, ಆನ್ಲೈನಿಂದ ತರಿಸಿದ್ದೀನಿ. ಫ್ರಾಕು ಸಹಿತ ಬಂದಿದೆ, ಫೋಟೋ ಶೂಟ್ ಸಹಿತ ಮಾಡಬೇಕು. ಐಡಿಯಾ ಇಲ್ಲ ಯಾವ ರೀತಿ ಮಾಡಬೇಕು ಅಂತ, ನೋಡೋಣ. ಐಡಿಯಾ ಮಾಡ್ಕೊಂಡು ಫೋಟೋ ಶೂಟ್ ಸಹಿತ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಇವಾಗ ಪಾಪನ ಮಲಗಿಸ್ತೀನಿ ಫ್ರೆಂಡ್ಸ್. ಆಮೇಲೆ ಸಿಗ್ತೀನಿ. ನನ್ನ ಹಸ್ಬೆಂಡು ಪನ್ನೀರ್ ತರ್ತಾರಲ್ವಾ, ಪನ್ನೀರು ರೋಟಿ ಆಮೇಲೆ ಸಿಗ್ತೀನಿ. ಫೈನಲಿ ರೋಟಿ ಮತ್ತು ಪನ್ನೀರ್ ಗ್ರೇವಿನೂ ಸಹಿತ ಬಂದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನೋಡೋಣ ಬನ್ನಿ. ನನಗೆ ಪನ್ನೀರು ಮತ್ತು ರೋಟಿ ಅಂದರೆ ತುಂಬ ಇಷ್ಟ. ಪನ್ನೀರ್ ಅಂದರೆ ತುಂಬ ಇಷ್ಟ. ನನ್ನ ಹಸ್ಬೆಂಡೇ ಹೇಳಿದರು 2 ಪ್ಯಾಕೆಟ್ ತರ್ತೀನಿ ಅಮ್ಮ, ಮನೆಯವ್ರು ಎಲ್ರಿಗೂ ಸಹಿತ ಆಗುತ್ತೆ ಮನೆಯಲ್ಲೇ ಮಾಡು ಅಂತ. ಅದೆಲ್ಲ ನನಗೆ ಸ್ವಲ್ಪ ಲೇಟ್ ಆಗುತ್ತೆ. ನನಗೆ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕು. ಮಸಾಲೆ ಎಲ್ಲ ಅದು ರೆಡಿ ಮಾಡ್ಕೊಂಡು ಇದು ಮಾಡಬೇಕು ಅಲ್ವಾ, ಅದಕ್ಕೆ ಆಗೋದಿಲ್ಲ ಅಂತ ನಾನೇ ಪಾರ್ಸಲ್ ತರಿಸಿದ್ದೆ. ಇಷ್ಟಕ್ಕೆ ಜಾಸ್ತಿ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ಫ್ರೆಂಡ್ಸ್. ಇಷ್ಟಕ್ಕೆ ರೋಟಿ ಮತ್ತು ಪನ್ನೀರ್ಗೆ 360 ರೂಪೀಸ್ ಆಯಿತು. ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಪನ್ನೀರ್ಗೆ 200 ರೂಪೀಸ್ ಹಾಕಿದ್ದಾರೆ. ಒಂದೇ ಒಂದು ಪಾರ್ಸಲ್ಗೆ 200 ರೂಪೀಸ್ ಹಾಕಿದ್ದಾರೆ. ಮತ್ತು ಬಾಕ್ಸು ಸಹಿತ 8 ರೂಪೀಸ್ ಚಾರ್ಜರ್ ಹಾಕಿದ್ದಾರೆ. ಅದು ಸಿಲ್ವರ್ದು ಇದು ಹಾಕಿದ್ದಾರೆ ನೋಡಿ. ರೋಟಿಗೆ ಅದಕ್ಕೂ ಸಹಿತ 6 ರೂಪೀಸೋ 4 ರೂಪೀಸೋ ಹಾಕಿದ್ದಾರೆ. ಟೋಟಲಾಗಿ 360 ರೂಪೀಸ್ ಆಯಿತು ಫ್ರೆಂಡ್ಸ್. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಹಂಗೆಲ್ಲ ಮಾತಾಡಬೇಡ, ತಂದು ತಿಂತಾನೆ ತಿನ್ನು ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್. ಆ ರೋಟಿ ನೋಡೋಣ, ಮೇಲೆ ನೋಡೋದಕ್ಕೆ ಚೆನ್ನಾಗಿದೆ. ಆದರೆ ಸ್ವಲ್ಪ ನನಗೆ ಬಟರ್ ಜಾಸ್ತಿ ಹಾಕಿರಲಿಲ್ಲ ಫ್ರೆಂಡ್ಸ್. ಆ ಬಟರ್ ಸ್ಮೆಲ್ಲೇ ಬರ್ತಾಯಿರಲಿಲ್ಲ. ಅದೇನು ಮಾಡಿದ್ರು ಏನೋ ಗೊತ್ತಿಲ್ಲ. ಈ ಸರಿ ಏನೋ ಚೆನ್ನಾಗಿಲ್ಲ. ಹೋದ ಸರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಫುಲ್ಲು ಬಟರೆಲ್ಲ ಹಾಕಿ ಕೊಟ್ಟಿದ್ರು. ಈ ಸರಿ ಯಾಕೋ ಹೀಗಿತ್ತು. ನೋಡೋಣ ಟೇಸ್ಟ್ ಹೇಗಿದೆ ಅಂತಲೂ ಸಹಿತ ನೋಡಬೇಕು. ಹೊಟ್ಟೆ ಬೇರೆ ಹಸಿತ್ತು. ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಮುದ್ದೆನೂ ಸಹಿತ ತಿನ್ಕೊಂಡ್ಬಿಟ್ಟಿದ್ದೆ. ಮುದ್ದೆ ತಿನ್ನಬೇಕು ಫ್ರೆಂಡ್ಸ್. ಈ ಟೈಮಲ್ಲಿ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮಗೆ. ಮುದ್ದೆ ಎಲ್ಲ ತಿಂದರೆ ಮತ್ತು ಶಕ್ತಿನೂ ಸಹಿತ, ಎನರ್ಜಿ ತುಂಬ ಚೆನ್ನಾಗಿ ಇರುತ್ತೆ. ಅದಕ್ಕೋಸ್ಕರನೇ ಮುದ್ದೆನೂ ಸಹಿತ ತಿನ್ನಬೇಕು. ಮುದ್ದೆ ತಿನ್ನಲಿಲ್ಲ ಅಂತ ಅಂದರೆ ನೀವು ಗಂಜಿ ಬೇಕಾದ್ರೂ ಕುಡಿಬೋದು. ಗಂಜಿನೂ ಕುಡಿತೀನಿ, ಆದರೆ ನಮ್ಮಮ್ಮ ನೈಟ್ ಹೊತ್ತು ಮುದ್ದೆ ಜಾಸ್ತಿ ಮಾಡ್ತಾರಲ್ವಾ, ಮುದ್ದೆನೂ ಸಹಿತ ನಾನು ಇವಾಗ ಬೇಳೆ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇನ್ನು ಅರ್ಧ ಹೊಟ್ಟೆ ರೋಟಿ ಇಲ್ಲಿ ಹೊಟ್ಟೆ ತುಂಬಿಸ್ಕೋಬೇಕು ಫ್ರೆಂಡ್ಸ್. ಅರ್ಧ ಮುದ್ದೆ ತಿಂದಿದ್ದೀನಿ ಅಲ್ವಾ, ಅದರ್ಧ ಹೊಟ್ಟೆ ತುಂಬಿದೆ, ಇದರ್ಧ ಹೊಟ್ಟೆ ತುಂಬುತ್ತೆ. ಇವಾಗ ನೋಡಿ ಯಶು ಏನು ಮಾಡ್ತಾ ಇದ್ದಾಳೆ ಅಂತ. ಅಮ್ಮ ನಾನು ಹಿಂಗೆ ತೋರಿಸ್ತೀನಿ, ಫೋಟೋ ತೆಗಿಯಮ್ಮ ಅಂತ ನನ್ನ ಹಸ್ಬೆಂಡ್ ತೋರ್ತಾ ಇದ್ರಲ್ವ, ಪನ್ನೀರ್ ಇಟ್ಕೊಂಡು ಚೆಲ್ಲೆ ಬಿಟ್ಲು ಲಾಸ್ಟಿಗೆ ಸಹಿತ. ಸ್ವಲ್ಪ ಸ್ವೀಟಾಗಿತ್ತು ಫ್ರೆಂಡ್ಸ್. ಅರ್ಧ ಖಾರ ಸ್ವೀಟಾಗಿತ್ತು. ಚೆನ್ನಾಗಿರಲಿಲ್ಲ ಅಷ್ಟೊಂದೇನೋ, ನನಗೇನೋ ಇಷ್ಟ ಆಗಲಿಲ್ಲ. ಈ ಸರಿ ಬೇರೆ ಥರನೇ ಮಾಡಿದರು. ಪರೋಟ ಎಲ್ಲ ರೋಟಿ ಎಲ್ಲ ತಿಂದು ಬರೋ ಅಷ್ಟೊತ್ತಿಗೆ ನೋಡಿ ಇದ್ದಿದ್ದಾಳೆ. ಮಾತಾಡ್ತೀನಿ. ಇಲ್ಲಿ 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 ಏನಮ್ಮ ಹೀಗೆದ್ದೇನಮ್ಮ ಏನಮ್ಮ ಕರಡಿ ಏನದು ಮಲ್ಕೊಂಡಿದ್ಯಾ? ಮಲ್ಕೊಂಡಿದ್ಯೇನಮ್ಮ? ಪಚ್ಚಳಲ್ಲ ನೀನು, ಪಚ್ಚಳಲ್ಲ. ಏನಮ್ಮ ಈಗಿದ್ದ? ಟೈಮ್ ಆಯಿತು ಕಣಮ್ಮ, ಟೈಮ್ ಆಗಿದೆ. ಮನೆ ಕಳಲ್ಲ ನೀನು, ಟೈಮ್ ಆಯಿತು. ಪಚ್ಚಳಲ್ಲ, ಯಾವ ಮನೆ ಕಳದು? ಅಕ್ಷಿ ಕೋಲ್ಡ್ ಆಗಿತ್ತೇನಮ್ಮ? ಕೋಲ್ಡ್ ಆಗಿತ್ತಾ? ಏನಮ್ಮ ಪಚ್ಚಳಲ್ಲ? 1 ಗಂಟೆ ರಾತ್ರಿ ಐತೆ. ಪಚ್ಚಳಲ್ಲ? ಪಚ್ಚಳಲ್ಲ ನೀನು? ಪಚ್ಚಳಲ್ಲ ಚಿನ್ನಿ? ಪಚ್ಚಳಲ್ಲ ನೀನು? ಯಾರಂತೆ? ಯಾರಮ್ಮ? ಪಾಪುನ ನೀನು? ಸಣ್ಣ ಪಾಪು ಏನಮ್ಮ? ಇವಾಗ ಆಲ್ಮೋಸ್ಟು 12:30 1 o'clock ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಇನ್ನೂ ಪಾಪು ಎದ್ದಿದ್ದಾಳೆ. ಬೆಳಗ್ಗೆ ಹೊತ್ತಂತೂ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಸ್ನಾನ ಮಾಡಿಸಿದ್ದೆ ಅಲ್ವಾ, ಚೆನ್ನಾಗಿ ನಿದ್ದೆ ಮಾಡಿದ್ಲು. ನೋಡಿ ಕ್ಯಾಮ್ರಾ ಹೇಗೆ ನೋಡ್ತಿದ್ದಾಳೆ ಅಂತ. ಅಲ್ಲೇನಾದ್ರು ಮೊಬೈಲ್ ಇಟ್ಟಿದ್ರೆ ನಾನು ಡೈಲಿ ಮಾಡ್ತಾ ಇರ್ತೀನಿ ಅಲ್ವಾ, ಅವಳಿಗೆ ಗೊತ್ತಾಗ್ಬಿಡ್ತೀವಿ
ಓ ಇಲ್ಲಿ ಇಕ್ಕಿದ್ದಾರೆ, ನಾನು ನೋಡ್ತಾ ಇರ್ತೀನಿ ಅಲ್ವಾ, ಅವಳು ಅದೇ ಏನು ಇಕ್ಕಿದ್ದಾರಲ್ಲ ಅಂತ ನೋಡ್ತಾ ಇರ್ತಾಳೆ. ಮತ್ತು ಮಗುಗೆ ಇಂಜೆಕ್ಷನ್ ಯಾವಾಗ ಅಂತಲೂ ಸಹಿತ ಕೇಳಿದ್ರಿ ಫ್ರೆಂಡ್ಸ್. ಆ ಪಾಪಗೆ ಇಂಜೆಕ್ಷನ್ ಬಂದು ಫಸ್ಟ್ ಇಂಜೆಕ್ಷನ್ ಬಂದು 1.5 ಮಂತಿಗೆ ಕೊಡಿಸಿದ್ವಿ. ಇವಾಗ 2.5 ಮಂತಿಗೆ ಇಂಜೆಕ್ಷನ್ ಕೊಡಿಸ್ಬೇಕಾಗುತ್ತೆ. ಜಸ್ಟ್ ಇವಾಗ 2 ಮಂತ್ ಕಂಪ್ಲೀಟ್ ಆಗಿದೆ. 2 ಮಂತ್ ಮೇಲೆ ಒಂದು 5 ಡೇಸ್ ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಒಂದು 15 ಡೇಸ್ ಆದಮೇಲೆ ಪಾಪನ ಸಹಿತ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸ್ಬೇಕು ಫ್ರೆಂಡ್ಸ್. ಇಂಜೆಕ್ಷನ್ ಕೊಡಿಸೋದಕ್ಕೆ ಭಯ ಆಗ್ತಾಯಿದೆ ಪಾಪ, ಅದು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ತಡ್ಕೊಂಡ್ರೆ ಸಹಿತ ಪಾಪ ಎಷ್ಟು ಸೈಲೆಂಟಾಗಿರುತ್ತೆ ಗೊತ್ತಾ, ಸುಮ್ಮನೆ ಅಳ್ತಾ ಇರುತ್ತೆ, ಜಾಸ್ತಿ ರೋದನೆ ಕೊಡೋದಿಲ್ಲ. ಎಷ್ಟು ಇಂಜೆಕ್ಷನ್ ಅಂದರೆ ಭಯ ಬೀಳೋದು, ಜಾಸ್ತಿ ಅಳೋಳು. ಇದಂಗಲ್ಲ, ಸೈಲೆಂಟಾಗಿ ನಿಧಾನಕ್ಕೆ ಅಳೋದು, ಸುಮ್ಮನೆ ನೋಡ್ತಾ ಇರೋದು, ಸಪ್ಪಗಿರೋದು, ಒಂದು ಸಹಿತ ಸ್ಮೈಲ್ ಮಾಡೋದಿಲ್ಲ, ಹಂಗೆ ಮಾಡ್ತಾ ಇರುತ್ತೆ ಸಣ್ಣ ಪಾಪು. ಅದಕ್ಕೆ ನೋಡೋಣ ಇಂಜೆಕ್ಷನ್ ಸಹಿತ ಇನ್ನೊಂದು 10 ಡೇಸ್ ಯಶು ಬರ್ತಡೇ ಆದಮೇಲೆ ಇನ್ನೊಂದು 10 ಡೇಸ್ ಬಿಟ್ಕೊಂಡು ನಾವು ಇಂಜೆಕ್ಷನ್ ಕೂಡ ಕೊಡಿಸ್ಕೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಂಜೆಕ್ಷನ್ ಬಂದು ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಕೊಡಿಸ್ತೀವಿ ಫ್ರೆಂಡ್ಸ್. ಕೇಳ್ತಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ ಕೊಡಿಸ್ತೀರಾ ಪ್ರೈವೇಟ್ ಹಾಸ್ಪಿಟಲ್ ಕೊಡಿಸ್ತೀರಾ ಅಂತ. ಗೌರ್ಮೆಂಟ್ ಹಾಸ್ಪಿಟಲೇ ಎಲ್ಲರೂ ಸಹಿತ ಫ್ರೀಯಾಗಿ ಕೊಡ್ತೀರಲ್ವ, ಯಾಕೆ ಬಿಡಬೇಕು, ನಮಗೋಸ್ಕರನೇ ಅಂತ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲದೂ ಸಹಿತ ಫೆಸಿಲಿಟೀಸ್ ಇರುತ್ತೆ ಫ್ರೆಂಡ್ಸ್. ಅದನ್ನು ಉಪಯೋಗಿಸ್ಕೋಬೇಕಷ್ಟೇ ನಾವು ಸಹಿತ. ನಾನು ಹಾಗೆ ನಾನು ಡೆಲಿವರಿ ಆಗಿದ್ದು ಅಷ್ಟೇ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ. ಮತ್ತು ವಿಟಮಿನ್ದು ಏನೇ ಬೇಕು ಅಂತ ಅಂದರೆ ನನಗೆ ಇದು ಬೇಕು ಅಲ್ವಾ, ಐರನ್ ಟ್ಯಾಬ್ಲೆಟ್ಸ್ ಬೇಕು ಅಂದರೂ ಸಹಿತ ನಾನು ಹೋಗಿ ಇಸ್ಕೊಂಬರ್ತೀನಿ, ಅದು ಸಹಿತ ಕೊಡ್ತಾರೆ. ನಂದು ಪ್ರೆಗ್ನೆನ್ಸಿ ಮಾತ್ರ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲಿ ತೋರಿಸಿದ್ದು, ಏಕೆಂತಂದರೆ ಮಗು ಸ್ಕ್ಯಾನಿಂಗು ಮತ್ತು ಡಾಕ್ಟರ್ ಚೆನ್ನಾಗಿ ನೋಡಬೇಕಲ್ವಾ. ಅದಕ್ಕೆ ನಾನು ಬರೀ ಪ್ರೆಗ್ನೆನ್ಸಿ ಡಾಕ್ಟ್ರ್ ಹತ್ರನೇ ಹೋಗಿ ನಾನು ಪ್ರೆಗ್ನೆನ್ಸಿ ಮಾತ್ರ ಇದು ಮಾಡಿಸ್ಕೊಂಡಿದ್ದು, ಡೆಲಿವರಿ ಆಗಿದ್ದೆಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಈಗ ಪಾಪು ಏನಾದ್ರು ಹುಷಾರಿಲ್ಲ ಅಂದರೆ ಮಾತ್ರ ಬರೀ ಮಕ್ಕಳು ಡಾಕ್ಟ್ರ್ ಹತ್ರ ಮಾತ್ರ ತೋರಿಸ್ಕೊಂಬರ್ತೀವಿ. ಅದು ಬಿಟ್ಟರೆ ಡ್ರಾಪ್ ಹಾಕಿಸ್ಬೇಕು ಮತ್ತು ಇಂಜೆಕ್ಷನ್ ಕೊಡಿಸ್ಬೇಕು ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹೋಗಿ ನಾನು ಕೊಡಿಸ್ಕೊಂಬರ್ತೀನಿ. ಇವಾಗ ಸ್ವಲ್ಪ ವಾಕ್ ಮಾಡಿಸಿ ಅವಳಿಗೆ ನಿದ್ದೆ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ವಾಕ್ ಮಾಡಿಸಿ ಬೆನ್ನು ನೀಳ್ತಾ ಇದ್ದರೆ ಮಗು ತೇಗುತ್ತೆ. ಇಲ್ಲ ಅಂತಂದರೆ ಮಗು ಅವಾಗವಾಗ ಕಕ್ಕೋದು, ಜಾಸ್ತಿ ಮೊಸರು ಹೊಡೆದಿರೋ ಥರ ಆಗೋದು, ವಾಮಿಟೇಷನ್ ಮೊಸರು ಹೊಡೆದಿರೋ ಥರ ಆಗ್ತಾ ಇರುತ್ತೆ ಜಾಸ್ತಿ ಮಕ್ಕಳಿಗೆ. ಆಗಬಾರ್ದು, ಹುಳಿ ತೇಗು ಜಾಸ್ತಿ ಆಗ್ತಾ ಇರುತ್ತೆ ಮಕ್ಕಳಿಗೆ. ಹಾಗಾಗೋದಕ್ಕೆ ಬಿಡಬೇಡಿ ಫ್ರೆಂಡ್ಸ್. ನೀವು ಸಹಿತ ಲೆಮನ್ದು ಮತ್ತು ಹುಣಸೆಹಣ್ಣಿಂದು ಜಾಸ್ತಿ ಖಾರ ಪದಾರ್ಥ ತಿನ್ನೋದ್ರಿಂದ ಈ ರೀತಿಯಾಗಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀವು ಈಗಲೇ ಜಾಸ್ತಿ ಖಾರದ ಪದಾರ್ಥ ತಿನ್ನೋದಕ್ಕೆ ಹೋಗಬೇಡಿ, ಹೆಚ್ಚಾಗಿ ಮಸಾಲೆ ಪದಾರ್ಥ ಇರೋದನ್ನು ಸಹಿತ ತಿನ್ನೋದಕ್ಕೆ ಹೋಗಬೇಡಿ. ನನ್ನ ಮಗಳು ಸಹಿತ ಸ್ವಲ್ಪ ಮಾಡ್ಕೋತಾ ಇರ್ತಾಳೆ, ಹೆವಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಬೇಗನೆ ನಾನು ಜೀರ್ಣ ಮಾಡಿಬಿಡ್ತೀನಿ. ಬೆನ್ನ ನೀವಳಿ ಬೆನ್ನ ಈ ರೀತಿಯಾಗಿ ಸವರಿದ್ರೆ ಅವಳೇ ಸಹಿತ ಬೇಗನೆ ತೇಗ್ಬಿಡ್ತಾಳೆ, ಬೇಗನೆ ಸೌಂಡ್ ಮಾಡ್ತಾಳೆ ಮಕ್ಕಳು, ಬಾಯಿಂದ ತೇಗ್ಬಿಡ್ತಾರೆ. ಹಾಗೆ ಮಾಡೋದ್ರಿಂದ ಮಕ್ಕಳಿಗೆ ಪಾಪ ಒಂಥರ ಆರಾಮ್ಸಾಗಿರ್ತಾರೆ, ಬಾಡಿನೇ ಫುಲ್ಲು ಫ್ರೀಯಾಗಿರುತ್ತೆ, ಜೀರ್ಣ ಸಹಿತ ಬೇಗ ಆಗುತ್ತೆ, ಹೊಟ್ಟೆ ನೋವು ಸಹಿತ ಜಾಸ್ತಿ ಬರೋದಿಲ್ಲ. ನೀವು ಅಷ್ಟೇ, ಮಕ್ಕಳು ಜಾಸ್ತಿ ವಾಮಿಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಏನು ವಾಮಿಟಿಂಗ್ ಮಾಡ್ತಾ ಇದ್ದಾರೆ, ನಮ್ಮ ಫುಡ್ಡಿಂದ ಇರ್ಬೋದಾ, ಇಲ್ಲಾಂದರೆ ಮಗುಗೆ ಫುಡ್ ಅಲರ್ಜಿ ಏನಾದ್ರು ಆಗಿದೆಯಾ ಅಂತ ನೋಡಿ ನೀವು ತಿಳ್ಕೊಂಡು ಸ್ವಲ್ಪ ಡೈಲಿ ವಾಮಿಟೇಷನ್ ಸ್ವಲ್ಪನಾದರೂ ಮಾಡ್ತಾರೆ. ಯಾಕೆ ಅಂತಂದರೆ ಮಗು ಹಾಲು ಹೆಚ್ಚಾಗಿ ಕುಡಿದಿರುತ್ತೆ, ಅದು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಅದರಿಂದಲೂ ಸಹಿತ ವಾಮಿಟೇಷನ್ ಮಾಡ್ಬೋದು. ಬರೀ ಮಾಮೂಲಿ ಹಾಲು ಬರುತ್ತೆ ನೋಡಿ, ಹಾಲು ಥರ ಮಾಡ್ತಾರೆ, ಅದು ನಾರ್ಮಲ್ ಅಂತಲೇ ಹೇಳ್ಬೋದು. ಮೊಸರು ಜಾಸ್ತಿ ಹೊಡೆದಿರೋ ಥರ, ಎಪ್ಪುಗಟ್ಟಿರೋ ಥರ ಅಡ್ತಿಯಾಗಿ ವಾಮಿಟೇಷನ್ ಮಾಡೇ ಅದು ಅಷ್ಟೊಂದು ಒಳ್ಳೆಯದಲ್ಲ ಫ್ರೆಂಡ್ಸ್. ಮಗು ಹೆಲ್ದಿಗೂ ಸಹಿತ ಒಳ್ಳೆಯದಲ್ಲ. ನೋಡ್ಕೊಂಡು ನೀವು ಮಗುನ ಆರೋಗ್ಯವಾಗಿ ನೋಡ್ಕೊಳ್ಬೇಕಾಗುತ್ತೆ. ಮಗು ವಾಮಿಟೇಷನ್ನು ಫುಲ್ಲು ಜಾಸ್ತಿ ಮಾಡ್ಕೊಳ್ತಾ ಇದೆ ಅಂತ ಅಂದರೆ ಇದಕ್ಕೆ ಸೊಲ್ಯೂಷನ್ ಏನೂ ಇಲ್ಲ ಫ್ರೆಂಡ್ಸ್. ಆ ಸೊಲ್ಯೂಷನ್ ನಾವೇ ಮಾಡ್ಕೊಳ್ಬೇಕಾಗುತ್ತೆ. ಒಳ್ಳೊಳ್ಳೆ ಫುಡ್ ತಿನ್ನಿ, ಮತ್ತು ಮೇಯ್ನು ನೀವು ತಣ್ಣೀರಂತೂ ಕುಡಿಯೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಒಂದು 6 ಮಂತ್ವರೆಗೂ ನೀವು ಚೆನ್ನಾಗಿ ಬಿಸಿನೀರನ್ನು ಕುಡೀರಿ. ಮಗುಗೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ. ನೀವು ಕುಡಿದಿದ್ದೆ ಮಗುಗೂ ಸಹಿತ ಹೋಗೋದು, ಅದಕ್ಕೋಸ್ಕರನೇ ದಯವಿಟ್ಟು 3 ಟೈಮು ಸಹಿತ ಬಿಸಿನೀರನ್ನು ಕುಡ್ಕೊಳ್ಳಿ. ಮತ್ತು ಮೊಸರು ಥರ ಹೊಡಿತಾ ಇದೆ ಮಗುದು, ವಾಮಿಟೇಷನ್ ಬರ್ತಾ ಇದೆ ಅಂತಂದರೆ ತೇಗಿಸಿ, ಬೆನ್ನಲ್ಲಿ ನೀವು ಚೆನ್ನಾಗಿ ತೇಗಿಸ್ಬೇಕಾಗುತ್ತೆ. ಒಬ್ಬೊಬ್ಬರು ತಾಯಂದಿರು ಸ್ವಲ್ಪ ಲೇಜಿ ಅಂತಲೇ ಹೇಳ್ಬೋದು, ಕುಡಿಸ್ಬಿಟ್ಟು ಹಾಗೆ ಮಲಗಿಸ್ಬಿಡ್ತೀರಾ, ಮಗು ಫುಲ್ಲು ಕಕ್ಕೊಂಡ್ಬಿಡುತ್ತೆ. ಅದೆಲ್ಲ ಪಾಪ ಆಗೋದಿಲ್ಲ, ಮಗುಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಸಹಿತ ಆಗೋದಿಲ್ಲ. ಹಾಲು ಕುಡಿಸಿದ ತಕ್ಷಣವೇ ಒಂದು ಅರ್ಧ ನಿಮಿಷದಷ್ಟು ನೀವು ತೇಗಿಸ್ಬೇಕಾಗುತ್ತೆ. ಅರ್ಧ ನಿಮಿಷದಿಂದ 1 ನಿಮಿಷ ಹಾಗೆ ಹೆಗ್ಲ ಮೇಲೆ ಮಲಗಿಸ್ಕೊಂಡು ತೇಗಿಸ್ಬಿಟ್ರೆ ಅದು ಅಂತ ಸೌಂಡ್ ಮಾಡಿಬಿಡುತ್ತೆ. ಸೌಂಡ್ ಮಾಡಿದ ತಕ್ಷಣ ಆರಾಮ್ಸಾಗಿ ಮಲ್ಕೊಂಡ್ಬಿಡುತ್ತೆ. ಡೈರೆಕ್ಟ್ ಹಾಗೆ ಮಲಗಿಸೋದಕ್ಕೆ ಹೋಗ್ಬಿಡಿ. ಒಂದೊಂದು ಟೈಮು ಮಗು ನೆತ್ತಿಗೂ ಸಹಿತ ಹೋಗ್ಬಿಡುತ್ತೆ.
ಹೋಗ್ಬಿಡುತ್ತೆ. ಅದಕ್ಕೆ ಹಾಕಿ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಇವಾಗ ನೋಡಿ ಪಾಪುನು ಸಹಿತ ಫೈನಲಾಗಿ ಮಲಗಿಸಿದ್ದಾಯಿತು. ಆಲ್ಮೋಸ್ಟ್ 1:30 2 o'clock ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಇನ್ನೂ ಎದ್ದೇಳ್ತಾಳೆ ಅವಳು. ಅಷ್ಟೊತ್ತಿಗೆ ಬಾಯಾರಿಕೆ ಆಗ್ತಾಯಿತ್ತು. ಎದೆ ಹಾಲು ಕುಡಿಸೋಂತ ನಮಗೂ ಸಹಿತ ಬಾಯಾರಿಕೆ ಆಗ್ತಾ ಇರುತ್ತೆ. ಈ ರೀತಿಯಾಗಿ ನೈಟು ನೀವು ಹಾಲನ್ನು ತಂದಿಟ್ಕೊಂಡು ಹಾಲು ಕುಡಿಬೋದು, ಪ್ರೋಟೀನ್ ಪೌಡರ್ ಹಾಕ್ಕೊಂಡು ಕುಡಿಬೋದು. ಬಿಸಿನೀರು ಕುಡಿ, ಫಸ್ಟ್ ಬಿಸಿನೀರು ಕುಡಿದು ನೀವು ಹಾಲನ್ನು ಕುಡೀರಿ. ಇವಾಗ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಸ್ಟ್ರಾಂಗಾಗಿ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಇದ್ದೀನಿ ಫ್ರೆಂಡ್ಸ್. ನಾನು ಡೈಲಿ ಕಾಫಿ ಕುಡಿಯೋದಕ್ಕೆ ಹೋಗೋದಿಲ್ಲ, ವಾರದಲ್ಲಿ 1-2 times ಕುಡಿತೀನಿ ಅಷ್ಟೇ, ಇನ್ನೇನು ಜಾಸ್ತಿ ಏನು ಕುಡಿಯೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಕಾಫಿನೂ ಸಹಿತ ಅಷ್ಟೊಂದು ಒಳ್ಳೆಯದಲ್ಲ, ಅದಕ್ಕೆ ಕಾಫಿನೂ ಸಹಿತ ಜಾಸ್ತಿ ಕುಡಿಯೋದಕ್ಕೆ ಹೋಗಬೇಡಿ. ನೈಟೆಲ್ಲ ಆಯಿತು. ನನಗೆ ಒಬ್ಬಳೇ ಕುಡಿಯೋದಕ್ಕೆ ಬೇಜಾರು ಫ್ರೆಂಡ್ಸ್. ಹಾಲು ಕಾಫಿ ಯಾರಿಗೆ ಕಾಸಿದ್ದೀನಿ ಗೊತ್ತಾ? ನಮ್ಮ ಅಮ್ಮ ಕಾಸ್ತೆ, ನಮ್ಮ ಅಕ್ಕನ ಮಗ ಸಾಗರ್ ದೊಡ್ಡನೇ ಇದನ್ನಲ್ವ, ಅವನು ಎದ್ದಿದ್ದ, ಅವನಿಗೂ ಕಾಸ್ತೆ, ನನ್ನ ಹಸ್ಬೆಂಡ್ಗೂ ಸಹಿತ ಕಾಸ್ತೆ. ಒಬ್ಳಿಗಂತೂ ಏನೇ ಮಾಡಿಕೊಂಡ್ರೂ ಸಹಿತ ಒಬ್ಳಿಗಂತೂ ತಿನ್ನೋದಕ್ಕೂ ಆಗೋದಿಲ್ಲ. ಬೇಜಾರಾಗ್ಬಿಡುತ್ತೆ ನನಗೆ, ಅಷ್ಟೊಂದು ಇದು ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲರೂ ಸಹಿತ ಕುಡಿಬೇಕು ಅಂತ ನನ್ನ ಹಸ್ಬೆಂಡ್ನ ಫೋರ್ಸ್ ಮಾಡಿ ಎಬ್ಬಿಸಿದ್ದೀನಿ. ನೋಡಿರಲ್ಲ, ಅವ್ರು ಬೇಡ ಬೇಡ ಅಂತ ಕೈ ಅಲ್ಲಾಡಿಸ್ತಾ ಇದ್ರು. ಇಲ್ಲ ಪರವಾಗಿಲ್ಲ ಎತ್ತು ಕುಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಸಹಿತ ಎಬ್ಬಿಸಿ ಸ್ಟ್ರಾಂಗಾಗಿ ಮಾಡಿ ಕುಡಿಸಿದ್ದೀನಿ. ಅವರು ಕುಡಿದಿದ್ದಾಯಿತು ಫ್ರೆಂಡ್ಸ್. ಮಲ್ಕೊಳ್ಳೋಣ ಅಂತ ಹೋದರೆ ಪಾಪುನ ಸಹಿತ ಮತ್ತೆ ಎದ್ದೊಳ್ತಾಳೆ. ಆ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಹಿತ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ನಮ್ಮ ಪುಟ್ಟ ಫ್ಯಾಮಿಲಿಗೂ ಸಹಿತ ನಿಮ್ಮ ಸಪೋರ್ಟು ಬೆಂಬಲ ಎಲ್ಲದೂ ಸಹಿತ ಇರಲಿ. ಹಾಗೆ ಶೇರ್ ಮಾಡಿ ನನ್ನ ಒಂದು ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿದರೆ ನನಗೆ ಸ್ವಲ್ಪ ಚಿಕ್ಕದಾಗಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲವ್ ಯು ಆಲ್.